ನಮಸ್ಕಾರ. ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಕನಕಪುರದ ಛಾಯಾಗ್ರಾಹಕ ಮಲಸಪ್ಪ ರವಿಯವರು ತಮ್ಮ ಉರುಳಿ ಹೊಲದಲ್ಲಿ ವರ್ಷಕ್ಕೆ ಒಮ್ಮೆ ಕಾಣುವ ಅಗ್ನಿಶಿಖಾ ಹೂವು ನನ್ನ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿ ವರ್ಷ ನಮ್ಮ ಜಮೀನಿನಲ್ಲಿ ಮಿಂಚಿ ಮಾಯವಾಗುವ ಅಗ್ನಿಶಿಖಾ ಹೂವು 20 ರಿಂದ 30 ದಿನಗಳು ಮಾತ್ರ ನಮ್ಮ ಜಮೀನಿನಲ್ಲಿ ಕಾಣಿಸುತ್ತದೆ. ಮತ್ತೆ ಗಿಡ ಒಣಗಿ ಹೋಗುತ್ತೆ. ಗೆಡ್ಡೆ ಮಾತ್ರ ಭೂಮಿಯಲ್ಲಿ ಉಳಿಯುತ್ತದೆ, ಮತ್ತೆ ಎಲ್ಲೂ ಕಾಣುವುದಿಲ್ಲ. ಇದು ನೇರವಾಗಿ ಬೆಳೆಯುವ ಪರ್ಯಾಯವಾಗಿ ಜೋಡಣೆ ಹೊಂದಿರುವ ಎಲೆಗಳಿರುವ ಸಸ್ಯ. ಇದರ ಹೂವು ಕೊಂಬೆಯ ತುದಿಯ ಎಲೆಯ ಕಂಕುಳಲ್ಲಿದ್ದು ಕೆಂಪು ಮಿಶ್ರಿತ ಹಳದಿ ಬಣ್ಣದಾಗಿದೆ. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಹೂ ಬಿಡುವ ಇದು ನೋಡುಗರನ್ನು ಆಕರ್ಷಿಸುತ್ತದೆ. ಇದರ ತಳಭಾಗದಲ್ಲಿರುವ ಮಣ್ಣಿನೊಳಗೆ ಗಡ್ಡೆ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಇದರ ಗಡ್ಡೆಗಳನ್ನು 6 ವರ್ಷಗಳ ನಂತರ ಹೊರತೆಗೆಯಬೇಕು. ಈ ಗಡ್ಡೆಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ನೆರಳಿನಲ್ಲಿ ಒಣಗಿಸಿಡಬೇಕು. ಈ ರೀತಿ ಸರಿಯಾಗಿ ಒಣಗಿಸಿದ ಗಡ್ಡೆಯನ್ನು 2 ವರ್ಷಗಳ ಕಾಲ ಶೇಖರಿಸಿಡಬಹುದಾಗಿದೆ. 6 ವರ್ಷಗಳ ಬಳಿಕ ಅದರಿಂದ ಪಡೆಯಬಹುದಾದ ಗಡ್ಡೆಯ ಪ್ರಮಾಣ ಸುಮಾರು 1.22 ಟನ್ಗಳಷ್ಟಾಗಬಹುದು. ಅಗ್ನಿಶಿಖಾದ ಉಪಯೋಗಗಳು ಬದಲಾಯಿಸಿ ಆಯುರ್ವೇದ ಶಾಸ್ತ್ರದಲ್ಲಿ ರೈಜೋಮ್ನಿಂದ ತಯಾರಿಸಿದ ಕಣಕವನ್ನು ಗೊನೇರಿಯಾ ಕುಷ್ಠರೋಗಗಳಿಗೆ ಬಳಸುತ್ತಾರೆ. ಹೆರಿಗೆ ನೋವು ಭರಿಸಲು ಸಹ ಕಣಕವನ್ನು ಉಪಯೋಗಿಸುತ್ತಾರೆ. ಇದು ಜೀರ್ಣಕಾರಿಯಾಗಿ, ಜ್ವರಶಾಮಕವಾಗಿ, ವಾಂತಿ ಮತ್ತು ಭೇದಿ ಮಾಡಿಸಲು ಸಹ ಬಳಕೆಯಾಗುತ್ತದೆ. ಈ ಸಸ್ಯದ ಬೇರು ಅಥವಾ ಗಡ್ಡೆಯನ್ನು ವಿಷಜಂತುಗಳು ಕಡಿದಾಗ ಲೇಪನಕ್ಕಾಗಿ ಬಳಸುವುದು ವಾಡಿಕೆ. ಇದನ್ನು ವಿಷಕೀಟ, ಚೇಳು, ಹಾವು ಇತ್ಯಾದಿಗಳು ಕಡಿದಾಗ ಲೇಪನಕ್ಕಾಗಿ ಬಳಸುತ್ತಾರೆ. ಶುದ್ಧಗೊಳಿಸಿದ ನಿಗದಿಪಡಿಸಿದ ಗಡ್ಡೆಯ ಸೇವನೆಯಿಂದ ನಾಗರಹಾವಿನ ವಿಷ ಇಳಿಮುಖವಾಗುವುದು ಎಂದು ಅವರು ತಿಳಿಸುತ್ತಾರೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ.